ತುಂಬ ಬಿಸಿಲಿರೋದ್ರಿಂದ ಈಗ ನಮಗೆ ಡೈರೆಕ್ಟಾಗಿ ಅಫೆಕ್ಟ್ ಆಗೋದೇ ನಮ್ಮ ಸ್ಕಿನ್ನು. ಅಂದರೆ ಇವಾಗ ನಮಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಅಂದರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ಕಿನ್ ಲೈಟ್ನಿಂಗ್ ಆಗ್ತಿದೆ ಅಂದರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸ್ಕಿನ್ ಟೋನ್ ಚೇಂಜ್ ಆಗೋದು, ಕಪ್ಪಾಗೋದು, ಆಮೇಲೆ ಬೆವರು ಗುಳ್ಳೆಗಳು ಬರೋದು, ಸ್ವೆಟ್ ಆಗೋದು, ಮತ್ತು ಅನ್‌ಈಸಿನೆಸ್ ಆಗೋದು. ಸೊ ಇದಕ್ಕೆಲ್ಲ ಫಸ್ಟ್ ರೆಮಿಡಿ ಏನು ಗೊತ್ತಾ? ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು 3 ಲೀಟ್ರು, 4 ಲೀಟ್ರು, 5 ಲೀಟ್ರು, 6 ಲೀಟ್ರು ಕುಡಿಯೋರು ಇದ್ದಾರೆ. ಅಂದರೂ ಸರಿ ಹೋಗಲ್ಲ. ಯು ವಿ ರೇಸಿಂದ ಹೆಂಗೆ ಬಚಾವಾಗೋದು ಅನ್ನೋದು. ಅದಕ್ಕೆ ನೀವು ಒಳ್ಳೆ ಮಾಯಿಶ್ಚರೈಸರ್ ಮಾಡ್ಕೊಳ್ಳೋದು. ನಾನು ಸುಮಾರಷ್ಟು ಮಾಯಿಶ್ಚರೈಸರು, ವೈಟ್ನಿಂಗ್ ಕ್ರೀಮ್ಸ್ ಎಲ್ಲ ಮಾಡಿದ್ದೀನಿ ನಾನು. ಅಕ್ಕಿಯಿಂದ ಇರ್ಬೋದು, ಹೆಸರು ಕಾಳಿಂದ ಇಡ್ಬೋದು, ಮತ್ತು ಕೇಸರಿಯಿಂದ ಇಡ್ಬೋದು, ನಮ್ಮ ವನಶ್ರೀಯವರ ಟರ್ಮರಿಕ್ ಪೌಡರ್ ಅಷ್ಟರದಿಂದ ಅಷ್ಟೇ ನಾನು ಇದು ಮಾಡಿದ್ದೀನಿ. ವೈಟ್ನಿಂಗ್ ಕ್ರೀಮ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ಟೈಮಲ್ಲಿ. ನಾನು ಹೇಳ್ತೀರಾ ನಿಮಗೆ ಕೆಲವೊಂದು ಟಿಪ್ಸು. ಹೌ ಟು ಸೇಫ್‌ಗಾರ್ಡ್ ಯುವರ್ ಸ್ಕಿನ್. ನಮ್ಮ ಸ್ಕಿನ್ನಿನ ರಕ್ಷಣೆ ಯಾವ ರೀತಿ ಮಾಡೋದು ಈ ಸಮ್ಮರಲ್ಲಿ ಅಂತ ನಿಮಗೇ ಗೊತ್ತಿದೆ. ಎಷ್ಟು ಮನೆ ಒಳಗೂ ಇರೋಕ್ಕಾಗಲ್ಲ. ಅಷ್ಟು ಬಿಸಿಲಿದೆ. ಹೊರಗಡೆ ಹೋದ್ರೇ ಸನ್‌ಟ್ಯಾನ್ ಆಗುತ್ತೆ ಅಂತ ಅಲ್ಲ ಫ್ರೆಂಡ್ಸ್, ಒಳಗಿದ್ರೂ ಸನ್‌ಟ್ಯಾನ್ ಆಗೇ ಆಗುತ್ತೆ ಡೆಫಿನೆಟ್ ಅದು. ಸೊ ನಾನು ನೋಡಿ ಈಗ ಜಸ್ಟ್ ನಾನು ಅದೇನು ಮಾಡ್ತಿದ್ದೀನೋ ಅರ್ಶಿನದ್ದು ಮಾಡ್ಕೊಂಡಿದ್ದೆನಲ್ಲ ಕೇಸರಿದು, ದಿನಾ ರಾತ್ರಿ ಹೊತ್ತು ಅಪ್ಲೈ ಮಾಡಿ ಬೆಳಗ್ಗೆ ಹೊತ್ತು ವಾಶ್ ಮಾಡ್ತೀನಿ. ಓಕೆನಾ? ನಿಮಗೆ ಆಗಲ್ಲ ಅಂದರೆ 1 ಅವರ್, ದಿನಕ್ಕೆ ಒಂದು ಅರ್ಧ ಗಂಟೆ ಮುಖದ ಮೇಲೆ ಇರಲಿ ಅದು. ಅಟ್‌ಲೀಸ್ಟ್ 15 ಮಿನಿಟ್ಸ್ ಇರಲಿ. 15 ಮಿನಿಟ್ಸ್ ಇದ್ದರೆ ತುಂಬ ಒಳ್ಳೆಯದು. ಆಯಿತಾ? ಒಳ್ಳೆ ಮಾಯಿಶ್ಚರೈಸರ್ ಮಾಡ್ಕೊಳ್ಳಿ. ನೀವೇ ಮನೇಲಿ ಮಾಡ್ಕೊಳ್ಳಿ, ಅಥವಾ ನಮ್ಗೆ ಆಗಲ್ಲ ಟೈಮ್ ಇಲ್ಲ ಅಂದರೆ ಹೊರಗಡೆಯಿಂದ ತಂದು ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ, ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಇವತ್ತೊಂದು ಅತಿ ಅದ್ಭುತವಾದ ಒಂದು ರೆಮಿಡಿ ತಂದಿದ್ದೀನಿ. ಈ ರೆಮಿಡಿನ ನೀವು ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಡಾರ್ಕ್ ಸ್ಕಿನ್ ಟೋನ್, ಮತ್ತು ಬ್ಲೆಮಿಷಸ್, ಮತ್ತು ಆಲ್ ಸ್ಕಿನ್ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಫಾರ್ ಪಿಗ್ಮೆಂಟ್ ಆ್ಯಂಡ್ ಡಾರ್ಕ್ ಸ್ಕಿನ್ಗೆ ಇವತ್ತಿನ ರೆಮಿಡಿ ಹೇಳ್ತಾ ಇರೋದು. ಅಕಸ್ಮಾತ್ ಈ ಪ್ರಾಡಕ್ಟ್ಸ್ ಯಾರು ಕೊಂಡ್ಕೊಂಡಿಲ್ಲ ಅಂದರೆ ಫಸ್ಟು ಅದು ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ. ಸುಮಾರು ಜನ ಆರ್ಡರ್ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಬನ್ನಿ ಇವತ್ತಿನ ವೀಡಿಯೋ. ಫ್ರೆಂಡ್ಸ್, ಇಲ್ಲಿ ಬೀಟ್ರೂಟ್ ಪೌಡ್ರ್ ಇಟ್ಕೊಂಡಿದ್ದೀನಿ, ಪ್ಲಸ್ ಫ್ರೆಶ್ ಆಗಿರೋ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ. ಆಯಿತಾ? ಈ ಬೀಟ್ರೂಟ್ ಪೌಡ್ರು ಪಕ್ಕಕ್ಕೆ ಇಡ್ತೀನಿ. ಇಲ್ಲಿ ಫ್ರೆಶ್ ಆಗಿರೋ ಬೀಟ್ರೂಟ್ ತುರ್ಕೊಂಡಿದ್ದೀನಲ್ಲ ಅದರದ್ದು ರಸ ತಗೊಳ್ತೀನಿ. ಯಾಕೆ ಅಂತ ನಾನು ಹೇಳ್ತೀನಿ. ನೋಡಿ, ಸುಮಾರು 1 ಚಮಚದಷ್ಟು ಬಂದಿದೆ ನನಗೆ. ಇದು ಒರಿಜಿನಲ್ ರಸ. ಮಾಮೂಲಿ ಬೀಟ್ರೂಟು ತುರ್ಕೊಂಡು ನೀವು ತಗೊಳ್ತಿರೋದು ನೋಡಿ, ಅದೇ ರಸ. ಓಕೆನಾ? ನೆಕ್ಸ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಇಲ್ಲಿ ಬೀಟ್ರೂಟ್ ಪೌಡರ್ ಇದೆ, ಬೀಟ್ರೂಟ್ ರಸ ಇದೆ. ಇಲ್ಲೊಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ನಮ್ಮ ನೆನೆ ತೋರಿಸಿದ್ನಲ್ಲ ಟ್ಯಾಬ್ಲೆಟು ನೋಡಿ, ಸುಮಾರು ಜನ ನಂಗೆ ಕಮೆಂಟ್ ಹಾಕಿದ್ರು ಹತ್ತಿರದಿಂದ ತೋರಿಸಿ ಅಂತ. ನೋಡಿ, ಅದನ್ನು ಇಟ್ಟಿದ್ದೀನಿ, ಹೆಂಗೆ ಊದ್ಕೊಂಡಿದೆ ನೋಡಿ. ನೀರು ಬಿದ್ದಷ್ಟು ಅದು ನೋಡಿ ತೆಗೆದೆ. ಈಗ ಇದನ್ನು ಸ್ವಲ್ಪ ಡೆಲಿಕೇಟಾಗಿ ಇರುತ್ತೆ, ನೋಡ್ಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ. ಈ ಬೇಸಿಗೆಗೆ ಆ್ಯಪ್ಟ್ ಆಗಿರೋ ಒಂದು ಫೇಸ್ ಪ್ಯಾಕು. ಪಿಗ್ಮೆಂಟೇಷನು, ಸ್ಕಿನ್ ಟ್ಯಾನು, ಏನೇನಿದ್ರು ಸ್ಕಿನ್ ಪ್ರಾಬ್ಲಮಲ್ಲಿ, ಪಿಂಪಲ್ಸು, ರ್ಯಾಷಸ್ಸು ನೋಡಿ, ಈ ರಸ ಇದೆಯಲ್ಲ ಅದರೊಳಗೆ ಇದನ್ನು ಅದ್ಬಿಡ್ತೀನಿ. ಅದ್ದಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಒಂದು 5 ನಿಮಿಷ. ಫ್ರೀಝರಲ್ಲಿ ಒಂದು 5 ನಿಮಿಷ ಇಟ್ಬಿಡ್ತೀನಿ. ಈ ಪೌಡ್ರಿಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಇದಾಕಿ ಗ್ಲಿಸರಿನ್ ಹಾಕ್ಕೊಳ್ಳಿ. ರೋಸ್ ವಾಟ್ರು, ಗ್ಲಿಸರಿನ್, ಇದೆರಡೇ ಬೇಕಾಗಿರೋದು. ಅಲೋವೆರಾ ಜೆಲ್ ಸುಮಾರು ಜನ ನನಗೆ ಅಲರ್ಜಿ ಅಂತ ಹೇಳ್ತಾಯಿದ್ರು. ಇದು ಪಿಗ್ಮೆಂಟೇಷನ್ಗೆ, ಸ್ಕಿನ್ ವೈಟ್ನಿಂಗ್ಗೆ ಇವತ್ತು ನಾನು ಮಾಡ್ತಿರೋ ರೆಮಿಡಿ. ನಮಗೆ ಪೇಸ್ಟು ರೆಡಿ ಇದೆ ನೋಡಿ. ಬನ್ನಿ ಈಗ ಮಾಡೋಕ್ಕೋಗೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಆ ಪ್ಯಾಕ್ ಏನು ರೆಡಿ ಮಾಡಿದೆಯೋ ಅದರಲ್ಲಿ ಫಸ್ಟು ನೋಡಿ ಮಾಸ್ಕ್ನ ಹಾಕ್ಕೊಳ್ತೀನಿ ನಾನು. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ನಾನು ನೋಡಿ. ಇದನ್ನು ಹಾಕ್ಕೊಳ್ಳೋಕೆ ಮುಂಚೆ ಆ ಪ್ಯಾಕ್ ಏನು ಮಾಡಿದ್ನಲ್ಲ ನೋಡಿ, ಆ ಬೀಟ್ರೂಟು, ಗ್ಲಿಸರೀನು ಮಾಡಿದ್ದಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ.
ಗ್ಲಿಸರಿನ್ ಹಾಕಿರೋದ್ರಿಂದ ಅದು ಡ್ರೈ ಆಗಲ್ಲ ನಮಗೆ. ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ, ಸೊ ತಣ್ಣಕ್ಕಿರುತ್ತೆ. ಫುಲ್ ಕವರ್ ಆಗುತ್ತೆ ಅದು. ಇದೊಂದು 10 ಮಿನಿಟ್ಸ್ ಇದಾಗಲಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫುಲ್ಲು ನೋಡಿ, ಆ ರಸ ಏನಿತ್ತು ಫುಲ್ ಇರ್ಕೊಂಬಿಟ್ಟಿದೆ. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಒಂದು 10 ಮಿನಿಟ್ಸ್ ಆಗಿದೆ. ಈಗ ಯಾವ ರೀತಿ ಇದೆ ನೋಡಿ ಗ್ಲೋ. ನಿಮಗೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಕಿನ್ನು, ಅನ್ಈವನ್ ಸ್ಕಿನ್ ಟೋನು ಮತ್ತು ಬ್ಲಿಮಿಷಸ್ಸು ಎಲ್ಲದಕ್ಕೂ ರಾಮಬಾಣ ನಮ್ಮ ಬೀಟ್ರೂಟ್. ನಾನಿವತ್ತು 2 ತೊಗೊಂಡಿದ್ದೀನಿ. ಬೀಟ್ರೂಟ್ ಪೌಡರು ತೊಗೊಂಡಿದ್ದೀನಿ. ಎಲ್ಲದಕ್ಕೂ ರಾಮಬಾಣ ನಮ್ಮ. ನೋಡಿ, ನೀವು ಸ್ಕಿನ್ ಟೋನ್ ಚೇಂಜ್ ನೋಡಿ. ಈ ಸಮ್ಮರ್ಗೆ ಆ್ಯಕ್ಟ್ ಆಗಿರೋದು ಈ ಬೀಟ್ರೂಟು. ಒಂದು ಅರ್ಧ kg ಬೀಟ್ರೂಟ್ ತೊಗೊಂಬನ್ನಿ, ಒಂದು 20 ರೂಪಾಯಿ 25 ರೂಪಾಯಿ. ಸೊ ಈ ಥರ ಮಾಸ್ಕ್ ಇಲ್ಲ ಅಂದ್ರೂ ನೀವು ಒಂದು ಕರ್ಚೀಫು ಬಟ್ಟೆನ ಈ ಥರ ಕಟ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಕತ್ತಿಗೆಲ್ಲ ಹಾಕಿದ್ದೆ ನೋಡಿ. ನಾನು ಫೇಸ್ ವಾಶ್ ಮಾಡಲ್ಲ, ಯಾಕಂದರೆ ಈ ಟಿಶ್ಯೂಲೇ ನೀಟಾಗಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಚಾಲೆಂಜ್ ಮಾಡಿ ಹೇಳ್ತೀನಿ, ಪಿಗ್ಮೆಂಟೇಷನು, ಸ್ಕಿನ್ ಟೋನು, ಅನ್ಈವನ್ ಸ್ಕಿನ್ ಟೋನು, ಸ್ವಲ್ಪ ಕಪ್ಪಗಿದ್ದೀವಪ್ಪ, ಏನು ಮಾಡೋದು ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸಪ್ಪಲಾಗಿದೆ ಅಂತ. ಸಾಫ್ಟಾಗಿದೆ, ಕಲರು ಚೇಂಜ್ ಆಗಿದೆ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಏನಾದ್ರು ಹೆಚ್ಚು ಡೌಟ್ಸ್ ಇದೆ ಇದ್ರ ಬಗ್ಗೆ ಡೆಫಿನೆಟಾಗಿ ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಈ ಸಮ್ಮರ್ಗೆ ಬೀಟ್ರೂಟ್ ದಿನ ಹಾಕ್ಕೊಂಡು ಬರ್ತಿದ್ದೆ, ನಿಮ್ಮ ಸ್ಕಿನ್ ಟೋನು 2-3 ದಿನದಲ್ಲೇ ಚೇಂಜ್ ಆಗೋಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾ, ಒಂದು ಒಳ್ಳೆ ಆಯಿಲ್ ತಂದಿದ್ದೀನಿ. ಈ ಆಯಿಲ್ ಬಗ್ಗೆ ನಾನು ಸಂಜೆ ವೀಡಿಯೋಲಿ ಡಿಸ್ಕ್ಲೋಸ್ ಮಾಡ್ತೀನಿ. ಏನು ಆಯಿಲು, ಎತ್ತ, ಇದ್ರ ಡೀಟೇಲ್ಸ್ ಏನು, ಯಾವುದಕ್ಕೆ ತಂದೆ, ಪ್ರಮೋಷನ್ ಅಂತೂ ಅಲ್ಲ, ದುಡ್ಡು ಕೊಟ್ಟು ತೊಗೊಂಬಂದಿರೋದು. ಓಕೆನಾ? ಇದ್ರ ಬಗ್ಗೆ ಸಂಜೆ ವೀಡಿಯೋ ಬರುತ್ತೆ. ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡಲ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಬೀಟ್ರೂಟ್ ಬಗ್ಗೆ ಡೆಫಿನೆಟಾಗಿ ಹೇಳಿ. ನಾನು ಬೀಟ್ರೂಟ್ ರಸ ಪ್ಲಸ್ ಬೀಟ್ರೂಟ್ ಪೌಡ್ರ್ 2 ಯೂಸ್ ಮಾಡಿದ್ದೀನಿ. ಹೋಗ್ಬರಲ್ಲ.